మొదలెట్టేయమంటారా? ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ತಿರುಪತಿಗೆ ಬಂದಿದ್ದೀರಿ, ಯಾಕಂತ ನಮಗೂ ಗೊತ್ತಿಲ್ಲ. ಬರಬೇಕನ್ನಿಸ್ತು ತಿರುಪತಿಗೆ, ಅದಕ್ಕೆ ಬಂದಿದ್ದೀರಿ. ಗುರು 12:30 ಕಾತು ಸುಸ್ತಾಗೋಯ್ತು ಗುರು. 2 ಗಂಟೆ ಟಿಕೆಟ್ ಇಶ್ಯೂನೇ ಮಾಡಲ್ಲ ಅಂತೆ. ಫುಲ್ಲು ಸುಸ್ತಾಗೋಗಿದೆ. ಟೈಮ್ ನೋಡ್ಬೋದು, 1:35 ಆಗೈತೆ. ಗುರು ಇಲ್ಲಿ ಜಾಗ ಕೇಳಿದ್ರೆ ಯಾರು ಕೊಡೇ ಇಲ್ಲ, ಯಾಕಂದರೆ ಮಲ್ಕೊಬೇಕಂತೆ ಅವರು. ಅದಕ್ಕೆ ನಮ್ಮ ಫ್ರೆಂಡು ಎಣ ಥರ ಮಲ್ಕೊಂಡಿದ್ದಾರೆ, ನೋಡ್ಬೋದು. ಚರಣ್ ಎಣ ಥರ ಮಲ್ಕೊಂಡವ್ರೆ ಪಾಪ. ಈ ಕೊತ್ತ ಕಮಾಲ್ ಕಟ್ಟಿವ್ರ ಬಾವ ಅದೇನ ಬಾವ ನಾಕೊಡ್ದಂಗೆ ಆಗ್ತలేదు. ಯಾಕೋ ಅಂದರೆ ಸುಸ್ತಾಗ್ತೈತೆ ಹೋಗಲು ಅಂತಾನೆ. 2 ಗಂಟೆ ಟಿಕೆಟ್ ಇಶ್ಯೂ ಇಲ್ಲ ಅಂತೆ. ಟಿಕೆಟ್ ಇಶ್ಯೂ ಆದಮೇಲೆ ಮೇಲೆ ಹೋಗಿ ದರ್ಶನ ಮಾಡಿಕೊಂಡು ಮತ್ತೆ ಕೆಳಗಡೆ ಬರ್ತೀರಿ. ನೋಡೋಣ ಏನಾಗುತ್ತಂತ. 2 ಗಂಟೆ ಟಿಕೆಟ್ ಇಶ್ಯೂ ಮಾಡಲ್ಲಂತೆ. ಟಿಕೆಟ್ ಇಶ್ಯೂ ಆದಮೇಲೆ ಮೇಲೆ ತಿರುಮಲ ಅನ್ನೋ ಪ್ಲೇಸ್ಗೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಬೇಕು. ಏನಾಗುತ್ತಂತೆ ಮುಂದೆ ನೋಡೋಣ. ಯಾವ ಥರ ಇದೆ ತಿರುಪತಿ, ಯಾವ ಥರ ಸ್ಕ್ಯಾಮ್ ಆಗುತ್ತೆ ಅಂತೆಲ್ಲ ಹೇಳ್ತೀರಿ. ನೋಡ್ಬೋದು, ಇವರು ಟಿಕೆಟ್ಗೋಸ್ಕರನೇ ಎಲ್ಲ ಜನ ಕಾಯ್ತಾ ಇರೋದು. ಇಲ್ಲಾಂದ್ರೆ ಅಲ್ಲಿ ಮಲ್ಕೊಂಡಿದ್ದಾರೆ. ಕೂತ್ಕೊಳಕ್ಕೆ ಜಾಗ ಕೇಳಿದರೆ ಕೂಡ ಜಾಗ ಕೊಡಲಿಲ್ಲ ಗುರು, ನಾವು ಮಲ್ಕೊಬೇಕು ಅಂತಾರೆ. ಅದಕ್ಕೆ ನಮ್ಮ ಫ್ರೆಂಡ್ ಎಲ್ಲೋ ಒಂದು ಹತ್ರ ಜಾಗ ಸಿಕ್ತು ಅಂದ್ಬಿಟ್ಟು ಮಲ್ಕೊಂಬಿಟ್ಟಿದ್ದೇನೆ ಪಾಪ. ನೋಡ್ಬೋದು ಅವನ್ನ ಯಾವ ಥರ ಮಲ್ಕೊಂಡಿದ್ದೇನೆ ಅಂದ್ಬಿಟ್ಟು. ಹೇ ಚರಣ್, ಹಾಯ್ ಹೇಳು ಎಲ್ಲರಿಗೂ, ಹಾಯ್ ಹೇಳು ಎಲ್ಲರಿಗೂ. ಓ ಗರ್ಭದಲ್ಲೇ ಆದ ಗಾಯ, ಹಣೆ ಬರಹ ಬದುಕಿಡಿ ಮದ್ದು ಹುಡುಕಿ ಅಲೆದಾಡುವೆ. ಯಾರ ಜೊತೆ ಅರಿಯದೆ ನಿನ್ನ ಕಲಹ, ನಿನ್ನನ್ನೇ ನೀನು ಹುಡುಕಿ ಕಳೆದೋಗುವೆ. ನುಂಗಿಕೊಂಡರೂ ಮಾಡೋ ಪಾಪನೆಲ್ಲ ಗುರು ಅಂತೂ ಇಂತೂ ಪೊಲೀಸರು ಬಂದು ಎಲ್ಲರನ್ನ ಎಬ್ಬರಿಸ್ತಾ ಇದ್ದಾರೆ. ನೋಡ್ಬೋದು, ಹುಚ್ಚನಾಯಿ ಹೊಡಿತಾ ಇದ್ದಾರೆ. ಯಾವ ಥರ ನೋಡ್ಬೋದು ನೋಡಿ. ಅವ ಮೇಂಟೈನ್ ಮಾಡ್ತಾ ಇದ್ದಾರೆ. ಪೊಲೀಸ್ ತಾಕತ್ ಏನು ಅಂತ ಅವ್ರು ತೋರಿಸ್ತಾ ಇದ್ದಾರೆ. ನೋಡ್ಬೋದು. ಗುರು ಅಂತೂ ಇಂತೂ ಪೊಲೀಸರು ಬಂದು ಎಲ್ಲ ಖಾಲಿ ಮಾಡ್ಸಾಕಿದ್ರು. ಕುತ್ಕೊಳ್ಳೋಣ ಅನ್ನಷ್ಟರಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾ ಇದ್ರು. ಟಿಕೆಟ್ ತಗೊಂಡು ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀರಿ ಮೇಲೆಗಡೆಗೆ ಹೋಗೋಣ ಅಂತ. ನೋಡೋಣ ಏನಾಗುತ್ತೋ ಮೇಲೆಗಡೆ. ಸೀಟಿಗೆಲ್ಲ ಫುಲ್ಲು ರಶ್ ಆಗ್ಬಿಟ್ಟವು ಬಸ್ಸು. ಇವಾಗೆ ಟಿಕೆಟ್ ಇಶ್ಯೂ ಆಗಿರೋದು. ಗುರು ಅಂತೂ ಇಂತೂ ಬಸ್ ಬಂತು. ಬಸ್ಗೆ ಹತ್ತೋದ್ರೆ ಅಲ್ಲಿರೋ ಖುಷಿ ಮಾತ್ರ ಸೂಪರ್. ಅವಾಗ ನಮ್ಮ ಫ್ರೆಂಡ್ ಹತ್ತು ಕುತ್ಕೊಂಡ್ಬಿಟ್ಟವ್ರೆ ಸೀಟ್ ಹಾಕ್ಕೊಂಡು ಫುಲ್ಲು. ಏ ಚರಣ್, ಇನ್ನೊಂದ್ಸರಿ ಆಯ್ ಹೇಳಿ ಎಲ್ಲರಿಗೂ. ಹೇಳ ಆಯ್ಲಿ. ನಮಗೆ ಅವ್ರ ಭಾಷೆ ಬರ್ತಾ ಇಲ್ಲ, ಅವ್ರ ಭಾಷೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ಯಾವ್ಯಾವ ಲ್ಯಾಂಗ್ವೇಜ್ ಎಲ್ಲ ಏನೇನೋ ಕೇಳಬೇಕಾಗ್ತಾ ಐತೆ. ಫುಲ್ಲು ಕಷ್ಟ. ವೀಕೆಂಡಲ್ಲಿ ಮಾತ್ರ ತಿರುಪತಿಗೆ ಯಾವತ್ತು ಬರೋ ಪ್ಲ್ಯಾನ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಫುಲ್ಲು ಕಷ್ಟ ಆಗುತ್ತೆ. ಅಂತೂ ಇಂತೂ ಕಷ್ಟ ಬಿದ್ದು ಬಸ್ಸಲ್ಲಿ ಆ ಬಿಸಿಯಲ್ಲಿ ಬಂದ್ಬಿಟ್ರಿ ಮೇಲೆಗಡೆ. ಹಂಗೆ ಸ್ನಾನಕ್ಕೆ ಹೋಗ್ತಾ ಇದ್ದೀರಿ. ಸ್ನಾನ ಮುಗಿಸ್ಕೊಂಡು ದರ್ಶನ ಆದಮೇಲೆ ಸಿಗ್ತೀನಿ. ಗುರು ಗೋಡನಲ್ಲಿ ಊಟಕ್ಕೆ ಬಿಟ್ಟವ್ರೆ. ಯಾವ ಥರ ಐತೆ ಅಂದರೆ ಸಿಚುವೇಶನ್ನು, ನಮ್ಮೂರಲ್ಲಿ ಮೇವು ಕುರುಗಿ ಕೂಡ ಈ ಥರ ಇರಲ್ಲ, ಆ ಥರ ಇದ್ದಾವೆ. ನೋಡ್ಬೋದು, ಕ್ಯೂ ಸಿಸ್ಟಮೇ ಇಲ್ಲ. ಎಲ್ಲಿನೋರಲ್ಲಿ ದೂರ್ತಾ ಇದ್ದಾರೆ. ಯಾವ ಕಡೆ ಬೇಕೋ ಆ ಕಡೆ ಅವ್ರಿಗೆ ಇಷ್ಟ ಬಂದಂಗೆ ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಊಟ ಇಸ್ಕೊಳೋ ಥರ ಇಲ್ಲ. ಎಲ್ಲ ಮೂವಿ ಟಿಕೆಟು ಬ್ಲ್ಯಾಕಲ್ಲಿ ಮಾಡ್ತಾ ಇದ್ರೆ ಇಸ್ಕೊಳೋ ಥರ ಐತೆ. ಗುರು ಊಟಕ್ಕೋಸ್ಕರ ಫೈಟಿಂಗ್ ಮಾಡ್ತಾ ಇದ್ದಾರೆ ಭಯಂಕರ. ನಾಯಿಗಳು ಕಿತ್ತಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಪೂಜೆಗೋಸ್ಕರ ಬಂದ್ಬಿಟ್ಟು ಇಲ್ಲಿ ಊಟಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ಅವರೇ ಜನ ಅಂದ್ಬಿಟ್ಟು. ಖುಷಿ. ಆಹಾ, ಏನಿದಾನೆ ನೋಡಿದ್ರು. ಬ್ರೋ ಒಂದೊಂದೇ ಇಸ್ಕೊಳ 4 ಇಸ್ಕೊಂಬರ್ನ ಬ್ರೋ.
గురు ఫైనల్లీ ఊట సిక్ತು గురు. శక్తి తినడం వల్లే వస్తుంది. ಗುರು ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ದರ್ಶನಕ್ಕಾಗಿ ಬರ್ತಾರೆ. ಎಷ್ಟು ದುಡ್ಡು ಅಂದರೆ ಅಷ್ಟು ದುಡ್ಡು. ಅದಕ್ಕೆ ಆಂಧ್ರದಲ್ಲಿ ಎಲೆಕ್ಷನ್ಗೆ ಅಷ್ಟು ಪೈಪೋಟಿ. ಒಂದ್ಸರಿ MLA ಆಗೋದ್ರೆ ಎಷ್ಟು ಬೇಕು ಅಷ್ಟು ದುಡ್ಡು ಮಾಡ್ಬೋದು ಅಂದ್ಬಿಟ್ಟು ಅದಕ್ಕೆ ಭಯಂಕರವಾಗಿ ಎಲೆಕ್ಷನ್ಗಾಗಿ ಪೈಪೋಟಿ ಮಾಡಿ ಖರ್ಚು ಮಾಡ್ತಾರೆ. నేను సీఎం నన్ను మర్చిపోకు. 100 మంది ఎమ్మెల్యేలు తీసుకెళ్లి స్టార్ హోటల్ పెడితే సాయంకాలానికి నేను అవుతా సీఎం. ಗೆಲ್ಲಬೇಕು ಅಂದ್ಬಿಟ್ಟು ಈ ತಿರುಪತಿ ಇರುವ ಕಾರಣಕ್ಕೋಸ್ಕರ ಆಂಧ್ರದಲ್ಲಿ ಅಷ್ಟು ರಾಜಕೀಯವಾಗಿ ಇವು ನಡೀತಾ ಇರ್ತವೆ ಜಾಸ್ತಿ. ಎಷ್ಟು ಜನ ಅಂದರೆ ಅಷ್ಟು ಜನ ಗುರು ಫೈನಲಿ ದರ್ಶನ ಮುಗೀತು. ಬೆಳಗ್ಗೆ 5:30 ರಾತ್ರಿ 10:30 ಗಂಟೆ ಗೋಡನ್ನಲ್ಲಿದ್ದು 10 ಗಂಟೆ ಆದಮೇಲೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಲಡ್ಡು ತೊಗೊಂಡು ಈಗ ತಾನೇ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀರಿ. ಬಸ್ ಹತ್ಕೊಂಡು ಊರಿಗೆ ಬರಬೇಕು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ షేర్ ಮಾಡಿ కామెంట్ ಮಾಡಿ. థ్యాంక్ యూ ఆల్ గైస్. ఈసారి కానీ తిరుపతి ఏడుకొండల వెంకన్న స్వామి నా వెనకుండి ఈసారి కానీ నన్ను బతికించినాడా చాలా పెద్దోన్నై పుడుస్తాను స్వామి. నేను నన్ను కాల్చితే కద్దవుతాను.